शतमानं भवति शतायु पुरुषतेन्द्रियायुष्येवेन्द्रिये प्रतिष्ठति रोचनो रोचमानो शोभनो शोभमानो. ನೋಡಿ ಗಾಯ್ಸ್ ನಮ್ಮ ಅಪ್ಪ ಹೆಂಗ್ ರೆಡಿ ಆಗವ್ರೆ ನೋಡ್ರಿ, ನಾಮ ಇಕ್ಕೊಂಡು ಸ್ಪೆಕ್ಸ್ ಹಾಕೊಂಡು ಜುಬ್ಬ ಹಾಕೊಂಡವ್ರೆ. ಇದೇ ಮಂಟಪದಲ್ಲಿ ನೋಡ್ರಿ ನಾನು ಮದುವೆ ಆಗಿದ್ದು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ವರ್ಧನ್ ವ್ಲಾಗ್ಸ್. ಸೊ ಗೈಸ್, ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರ ದಿನದ ಶುಭಾಶಯಗಳು. ಮತ್ತೆ ಈಗ ಏನಪ್ಪ ನಾಮ ಎಲ್ಲ ಇಕ್ಕೊಂಡವನೇ ಅನ್ಕೊಂಡಿದ್ರ, ಇವತ್ತು ಮೊದಲನೇ ಶ್ರಾವಣ ಶನಿವಾರ. ಸೊ ಮನೇಲಿ ನಮ್ಮ ಮನೆ ದೇವರೇ ವೆಂಕಟರಮಣ ಸ್ವಾಮಿ. ಅದಕ್ಕೆ ಬೆಳಗ್ಗೆ ಎದ್ದೆಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ 3 ಮನೆಗೆ ಭಿಕ್ಷಾಟನೆಗೆ ಹೋಗಿದ್ವಿ. ಹಳ್ಳಿ ಕಡೆ ಇದ್ದಾಗೆಲ್ಲ 5 ಮನೆಗೆ ಹೋಗ್ತಿದ್ವಿ. ಬಟ್ ಇಲ್ಲಿ ಎಲ್ಲ ಹಿಂದಿಯವರು ಇರ್ತಾರೆ, ನಮ್ಮ ಸಿಟಿಯಲ್ಲೆಲ್ಲ ಯಾವರಿ ಹಿಂದಿಯವ್ರೆ. ಅದಕ್ಕೆ ಅಲ್ಲಿ ಗೊತ್ತಿರೋರ ಹತ್ರ 1-2 ಮನೆಗೆ ಹೋಗಿ ಆಮೇಲೆ ನಮ್ಮ ಮನೆಗೆ ಟೋಟಲ್ 3 ಮನೆಗೆ ಹೋಗಿ ಭಿಕ್ಷಾಟನೆ ಮಾಡ್ಕೊಂಡ್ ಬಂದ್ವಿ, ನಾನು ನಮ್ಮಪ್ಪ. ಭಿಕ್ಷಾಟನೆ ಅಂದ್ರೆ ಏನಿಲ್ಲ, ನಾವು ಚಂಬಿಟ್ಕೊಂಡು ಹೋಗ್ತೀವಿ, ಅದೊಂದು ಫೋಟೋ ಹಾಕಿರ್ತೀವಿ ನೋಡ್ರಿ, ಆ ತರ. ಸೊ ಅವಾಗ ಅವ್ರು ಏನೋ ಕಾಣಿಕೆ ಕೊಡ್ತಾರೆ, ಅಕ್ಕಿ ಹಾಕ್ತಾರೆ, ಒಬ್ಬೊಬ್ರು ಆತರ ಅಕ್ಕಿ ಹಾಕ್ತಾರೆ ಆಲ್ಮೋಸ್ಟ್. ಸೊ ಎಲ್ಲ ಮುಗೀತು. ಅದಾದ್ಮೇಲೆ ನಮ್ಮ ಅಪ್ಪ ತುಂಬಾ ದಿನದಿಂದ ಇದಕ್ಕೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ರು, ನಮ್ಮೂರ ಹತ್ರ ಇರೋದು ಶನ್ಮಾತ್ಮ ಒಂದು ದೇವಸ್ಥಾನ, ಮತ್ತೆ ಆಂಜನೇಯ ಟೆಂಪಲ್. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಸೊ ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ, ನಾನು ಮತ್ತೆ ನಮ್ಮ ಅಪ್ಪ ಅಮ್ಮ ಮತ್ತೆ ದಿವಾಕರ್ನ ಹಂಗೆ ಆಂದಿವೆ ಭಾಷೆಹಳ್ಳಿಲಿ ಪಿಕ್ ಮಾಡ್ಕೊಂಡು ತ್ರಿಷಾ ಹೋಗ್ತಾ ಇದೀವಿ. ಎಲ್ಲರೂ ನಾಮ ಇಟ್ಕೊಂಡಿದ್ವಿ, ನಮ್ಮಮ್ಮ ಮತ್ತೆ ದಿವಾಕರ್ನ ಬಿಟ್ಟು. ತ್ರಿಷಾನು ಚಿಕ್ಕದಾಗಿ ಇಟ್ಕೊಂಡವಳೆ. ಸೊ ನಮ್ಮಪ್ಪ ಏನೋ ಮಾತಾಡ್ತಾರಂತೆ ನೋಡ್ರಿ, ಅವರೇ ವ್ಲಾಗ್ ಮಾಡ್ತೀನಿ ಕೊಡ ನಾನು ಅಂತ ಹೇಳ್ತಾವ್ರೆ. ನೋಡ್ರಿ ಏನ್ ಮಾಡ್ತಾ ಇರ್ತಾರೆ, ಹಾಕ್ತೀನಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈ ದಿನ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮತ್ತು ಮೊದಲನೇ ಶ್ರಾವಣ ಶನಿವಾರದ ಶುಭಾಶಯಗಳು. ಈ ದಿನ ನಮ್ಮ ಮನೆಯಲ್ಲಿ ಮೊದಲನೇ ಶ್ರಾವಣ ಶನಿವಾರದ ಹಬ್ಬವನ್ನು ಮಾಡಿರುತ್ತೇವೆ. ನಮ್ಮ ಮನೆಯಲ್ಲಿ ಈಗ ಪೂಜೆ ಮುಗಿಸ್ಕೊಂಡು ಮತ್ತೆ ನಮ್ಮೂರಿಗೆ ಹೋಗಿ ಪೂಜೆ ಮುಗಿಸ್ಕೊಬರಲು ಹೋಗ್ತಾ ಇದ್ದೀವಿ. ಈಗ ನಾವು ನಮ್ಮ ಕುಟುಂಬ ಸಮೇತ ಹೋಗ್ತಾ ಇದ್ದೀವಿ. ನನ್ನ ಮಗ ಹರ್ಷವರ್ಧನ್ ಕೋಪದಲ್ಲಿದ್ದಾನೆ. ಈಗ ನೋಡಿ, ಹಿಂದೆ ನನ್ನ ಸೊಸೆ ಇದ್ದಾಳೆ, ನನ್ನ ಧರ್ಮಪತ್ನಿ ಇದ್ದಾರೆ. ಆಯ್ ಮಾಡಿ ಎಲ್ಲರೂ. ನನ್ನ ಮಗ ಕೋಪದಲ್ಲಿದ್ದಾರೆ. ಅವರಿಗೆ ನಮ್ಮೂರಲ್ಲಿ ಸ್ವಾಮಿ ಆಂಜನೇಯ ಸ್ವಾಮಿ ಹತ್ರ ವರ ಕೇಳ್ತಾ ಇದ್ವಿ. ನೋಡಿ ಗಾಯ್ಸ್, ನಮ್ಮ ಅಪ್ಪ ಹೆಂಗ್ ರೆಡಿ ಆಗವ್ರೆ ನೋಡ್ರಿ, ನಾಮ ಇಕ್ಕೊಂಡು ಸ್ಪೆಕ್ಸ್ ಹಾಕೊಂಡು ಜುಬ್ಬ ಹಾಕೊಂಡವ್ರೆ. ಹಲೋ ಫ್ರೆಂಡ್ಸ್, ಈಗ ಪೆಟ್ರೋಲ್ ಫೀಲ್ ಮಾಡಿಸ್ಕೊಂಡು ಈಗ ಹೊರಟಿದ್ದೀವಿ. ಈಗ ಡೈರೆಕ್ಟ್ ಗೌರಿಬಿದನೂರು, ಅಲ್ಲಿಂದ ನಮ್ಮೂರಿಗೆ ಹೋಗಿ ಶ್ರೀ ಆಂಜನೇಯ ಸ್ವಾಮಿಗೆ ಪೂಜೆ ಮುಗಿಸ್ಕೊಂಡು, ಅಲ್ಲಿಂದ ಮತ್ತೆ ಶನಿಮಹಾತ್ಮ ಸ್ವಾಮಿಗೆ ಪೂಜೆ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಮನೆಗೆ ವಾಪಸ್ಸು ಬರ್ತೀವಿ ಇವತ್ತು ಸಂಜೆ ಒಳಗಡೆ. ಈ ದಿನ ನಮ್ಮ ಚಿಕ್ಕ ಮಗ ಮಿಸ್ ಆಗಿದ್ದಾರೆ, ಬಟ್ ಬಾಡಿಗೆ ಹೋಗಿದ್ದಾರೆ. ಈಗ ದೊಡ್ಡ ಮಗ, ನಾನು, ನನ್ನ ಧರ್ಮಪತ್ನಿ, ನಮ್ಮ ಸೊಸೆ ಮಾತ್ರ ಹೋಗ್ತಾ ಇದ್ದೀವಿ. ನಮ್ಮ ತಾಯಿ ಸಹ ಬರಲಿಲ್ಲ, ಮನೆಯಲ್ಲೇ ಇದ್ದಾರೆ. ಈಗ ನನ್ನ ದೊಡ್ಡ ಮಗ ಮಾತಾಡ್ತಾರೆ 2 ಮಾತು. ಮಾತಾಡು ವರ್ಷ, ಎನಿ ಪ್ರಾಬ್ಲಮ್? ಸೊ ಗೈಸ್, ಈಗ ಒಂದು ಟೆಂಪಲ್ ಹತ್ರ ಬಂದ್ವಿ. ಇದು ಬಿಟ್ಟು ಇನ್ನೂ 3 ಇದ್ದಾವೆ ಟೆಂಪಲ್ಲು, ಅದಕ್ಕೆಲ್ಲ ಹೋಗ್ಬೇಕು. ಇವಾಗ ಬಂದು ಶನಿಮಹಾತ್ಮ. ಇದು ಬಂದು ಹೊಸೂರಲ್ಲಿರೋದು, ಗೌರಿಬಿದನೂರು ಹೊಸೂರಲ್ಲಿ. ನೋಡಿ, ಇದೆ ದೇವಸ್ಥಾನ. ಕಾರ್ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಚಪ್ಪಲಿ ಇಲ್ಲೇ ಬಿಟ್ಬಿಟ್ಟು ನೋಡ್ರಿ, ಇದೇ ದೇವಸ್ಥಾನದ ಎಂಟ್ರೆನ್ಸ್. ಬೇಡ ಹೊಡ್ಕೊಡ್ತಿಂತೀವಿ. ಮುಚ್ಬೇಡವಾ ಒಂದ್ಸರಿ ಹೇಳಿ ಗೊತ್ತಾಗಲ್ಲ ನಿಂಗೆ.
ಹಿಂಗ ನಂಗೆ ಹಾಕೋ ಆಯ್ತಾ ಎಲ್ಲ ಕೋಪ ನೋಡಿ ಗಾಯ್ಸ್, ಇದು ಮೇನ್ ಟೆಂಪಲ್. ನಾವು ಇಲ್ಲಿಗೆ ಬರ್ಬೇಕಿದ್ದು. ಇದು 3ನೇ ಟೆಂಪಲ್ ಇದು. ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಹೋಗಿದ್ವಿ. ತುಷೆ ಕಾರ್ ಓಡಿಸ್ ಬಾ. ಸೊ ಗೈಸ್, ಈಗ 3 ಟೆಂಪಲ್ ಆಯ್ತು, ಇನ್ನೂ 2 ಬ್ಯಾಲೆನ್ಸ್ ಇದೆ ನಮ್ಮೂರಲ್ಲಿ. ಇದು ನಾವು ಮೇನ್ ಷಣ್ಮತ್ ಇಲ್ಲಿ ಬರ್ಬೇಕಿದ್ದು. ಬಟ್ ಇವಾಗ ಇಲ್ಲಿಂದ ನೆಕ್ಸ್ಟ್ ನಾವು ಹೋಗೋದು ನಮ್ಮೂರು ಆನುಡಿ ನಮ್ಮ ಮದುವೆ ಆಗಿದ್ದ ಪ್ಲೇಸಲ್ಲಿ ಆಂಜನೇಯ ಮತ್ತು ಅಲ್ಲಿ ವೀರಭದ್ರ ಸ್ವಾಮಿ ಇದೆ. ಅವೆರಡಕ್ಕೂ ಪೂಜೆ ಮಾಡಿಸ್ಬೇಕು. ನೋಡಿ ಇಲ್ಲಿ ಕೂತ್ಕೊಂಡವ್ರು 3 ತುಂಬಾ ಚೆನ್ನಾಗಿದೆ ದರ್ಶನ. ಖಾಲಿ ಯಾರು ಜನ ಇರಲ್ಲ ಹಳ್ಳಿ ಕಡೆ. ಅದು ಲೇಟ್ ಆಗಿದೆಯಲ್ಲ, ಇಷ್ಟೊತ್ತಲ್ಲಿ ಜನ ಇರಲ್ಲ. ನೋಡ್ರಿ ನಾಮ ನಂದು ಹೆಂಗೈತೆ ಎಷ್ಟು ಆಗ್ಲ ನಾವು ನೋಡ್ರಿ ಕರೆಕ್ಟಾಗಿ ಉದ್ದ. ಇದು ನೋಡ್ರಿ ನಾವು ಲೇಟ್ ಆಯಿತು ದೇವ್ರ ದರ್ಶನ ಮಾಡೋ ಅಷ್ಟೊತ್ತಿಗೆ. ಜನಸಂಖ್ಯೆ ಕಮ್ಮಿ ಇದೆ ಇವತ್ತು. ಸೊ ಇವಾಗ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಫೈನಲಿ ನಮ್ಮೂರು ದೇವಸ್ಥಾನಕ್ಕೆ ಬಂದ್ವಿ. ನೋಡ್ರಿ ಇಲ್ಲೇ ನಾವು ಮದುವೆ ಆಗಿದ್ದು. ಇದೇ ಮಂಟಪದಲ್ಲಿ ನೋಡ್ರಿ ನಾನು ಮದುವೆ ಆಗಿದ್ದು. ಜಾಸ್ತಿ ಕೋತಿಗಳಿದ್ದಾವೆ ಗೈಸ್ ಇಲ್ಲಿ. ಇದೇ ಫೈನಲ್ ದೇವಸ್ಥಾನ, 5ನೇದು ವೀರಭದ್ರ ಸ್ವಾಮಿ ನಮ್ಮೂರಲ್ಲಿರೋದು. शिवोराज्ञाय प्रवर्तमान्य आदि ब्रह्मण श्वेतवरः कल्पे कलियुगे जम्बोदीपे भरतवर्षे भरतखण्डे मेरो दक्षिण दिग्भागे शिष्य. ಈ ಸಲ ದೇವಸ್ಥಾನ ಎಲ್ಲ ಮುಗಿದ್ವಿ, ನೋಡ್ಕೊಂಡು ಬಂದಿದ್ದು, ದರ್ಶನ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ನಮ್ಮ ಹೊಲ್ದ ಹತ್ರ ಬಂದ್ವಿ. ಇದು ನಮ್ಮ ಅಜ್ಜಿ ಮನೆ, ಬಟ್ ಅವ್ರು ಯಾರೂ ಇಲ್ಲ. ನಮ್ಮ ಒಬ್ಬ ತಾತನಿಗೆ ಹುಷಾರಿಲ್ಲ, ನಮ್ಮ ಚಿಕ್ಕ ತಾತನಿಗೆ ಹುಷಾರಿಲ್ಲ. ಸೊ ಅದಕ್ಕೆ ಅವರು ಹಾಸ್ಪಿಟ್ಲಲ್ಲಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಸೊ ನಾವಿವಾಗ ನಮ್ಮ ತಾತನ ಸಮಾಧಿ ಹತ್ರ ಹೋಗ್ತಿದ್ದೀವಿ.
ಇದೆಲ್ಲ ಉಳುಮೆ ಮಾಡಬೇಕಿತ್ತು. ಬಟ್ ಜಾಸ್ತಿ ಅಷ್ಟು ಮಳೆ ಬಂದಿಲ್ಲ. ಇಲ್ಲ ಮಳೆ ಬಿದ್ದ ಟೈಮಲ್ಲಿ ನಾವು ಬರೋಕ್ಕಾಗಿಲ್ಲ. ನಮ್ಮ ಚಿಕ್ಕ ತಾತಂಗೆ ಬೇರೆ ಹುಷಾರಿಲ್ಲಲ್ಲ, ಅವ್ರು ಇದ್ದೀರ ಮಾಡಿರೋರು. ನೋಡಿರಿ ಎಲ್ಲ ಬಿದ್ದುಬಿಟ್ಟೈತೆ. ನೋಡಿರಿ ಜವಾಹರ್ಲಾಲ್ ನೆಹರು ಅವ್ರು ಬರ್ತಾವ್ರೆ. ನೋಡ್ರಿ ನಮ್ಮ ತಾತನ ಸಮಾಧಿನ ತೋರಿಸ್ತೀನಿ ಇವಾಗ. ಆ್ಯಕ್ಚುಲಾಗಿ ನಮ್ಮ ತಾತನ ಪ್ರತಿದಿನ ಮಿಸ್ ಮಾಡ್ಕೊತೀನಿ, ವೀಡಿಯೋದಲ್ಲಿ ಹೇಳ್ತಿದ್ದೀನಿ ಅಂತೆಲ್ಲ. ಬಟ್ ನಿಜ ಯಾವಾಗಲೂ ನೆನ್ಪು ಮಾಡ್ಕೊತೀನಿ. ನೋಡ್ರಿ ನಮ್ಮ ತಾತನ ಸಮಾಧಿ ಹನುಮಂತರಾಯಪ್ಪ 2 ವರ್ಷ ಆತ ಬಂತು ಡೆತ್ ಆಗಿವರು. ಸೊ ಅವ್ರು ಡೆತ್ ಆಗಿ ಕಾರಣ ಅವರು ಲೈಫ್ ಅವರೇ ಹಾಳು ಮಾಡಿಕೊಂಡ್ರು. ಯಾಕೆಂದರೆ ತುಂಬ ಡ್ರಿಂಕ್ಸ್ ಮಾಡೋರು, ಸ್ಮೋಕ್ ಮಾಡೋರು. ನಾವು ಎಷ್ಟು ಇದೇನೋ ಥ್ರೋಟಲ್ಲಿ ಒಂದು ಗುಳ್ಳೆ ಆಗಿತ್ತು, ಅದಕ್ಕೆಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರು, ಎಲ್ಲ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಕೊಡಿಸಿದ್ವಿ, ಎಲ್ಲ ಆಯಿತು. ಬಟ್ ಅದಾದಮೇಲೆ ಏನು ಮಾಡಿದ್ರು, ಸ್ಟಾಪ್ ಮಾಡಿಲ್ಲ ಅವರು. ಸಿಗರೇಟ್ ಸೇದೋದು, ಎಣ್ಣೆ ಕುಡಿಯೋದು ಜಾಸ್ತಿ ಮಾಡಿದ್ರು. ಸೊ ಅದೇನಾಗ್ಬಿಡ್ತು, ಜಾಸ್ತಿ ಆಗಿ ಫುಲ್ಲು ಅದು ಬಂದು ಕ್ಯಾನ್ಸರ್ ಗೆಡ್ಡೆ ಅಂತ ಫುಲ್ಲು ಥ್ರೋಟ್ ಫುಲ್ಲು ಇದು ಅನ್ಕೊಂಬಿಡ್ತು. ಏನು ನೀರು ಕುಡಿದ್ರೂ ಮೂಗಲ್ಲಿ ಬಂದುಬಿಡೋದು, ಏನು ತಿನ್ನೋಕ್ಕೂ ಆಗ್ತಿರ್ಲಿಲ್ಲ. ಊಟ ಇಲ್ದೇ ಅವರು 1.5 ತಿಂಗಳೇನೋ ಬದುಕಿದ್ರು. ಬರೀ ಸ್ವಲ್ಪ ಇಷ್ಟಿಷ್ಟೇ ನೀರು ಹೋಗಿ ಅದು ಹೆಂಗಿದ್ರೋ ಗೊತ್ತಿಲ್ಲ. ಅದಕ್ಕೆ ಈ ಸ್ಟಾರ್ಟಿಂಗಲ್ಲಿ ಹಂಗಿರುತ್ತೆ. ಅವರು ತುಂಬ ವರ್ಷದಿಂದ ಕುಡಿಯೋರು. ಬಟ್ ಅದೇ ಹೇಳ್ತಿಲ್ವಾ, ಎಲ್ಲ ಸೇರಿ ಒಂದೇ ಸರಿ ಎತ್ತಾಕುತ್ತೆ. ಆ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಯಾರು ಸ್ಮೋಕ್ ಮಾಡಬೇಡ್ರಿ, ಆಲ್ಕೋಹಾಲ್ ಕುಡಿಬೇಡ್ರಿ. ಒಬ್ಬೊಬ್ರು ಹೇಳ್ತಾರೆ ಒಕೇಶ್ನಲ್ಲಿ ಕುಡಿಬೋದು ಅಂದ್ರೆ, ಅದು ಒಕೇಶ್ನಲ್ಲಿ ನೀವು ಅವಾಗವಾಗಾದರೂ ಸ್ವಲ್ಪ ಕುಡೀರಿ. ಹಂಗಂತ ಒಂದೇ ಸರಿ 1 ತಿಂಗಳು ಕುಡ್ತಿರಲ್ಲ, ಒಂದೇ ಸರಿ 1 ತಿಂಗಳದು ಕುಡಿಯೋದಲ್ಲ. ಗಾಯ್ಸ್, ಮರಗಳು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತದೆ. ತೆಂಗಿನ ಮರ. ಇದು ಸ್ವಲ್ಪ ಮಳೆ ಎಲ್ಲ ಬಂದರೆ ನಾವು ಇಲ್ಲಿ ತೆಂಗಿನ ಮರ ಇಡೋಣ. ನೋಡಿ ಇಲ್ಲ ಕುರುಡ ಬರ್ತಾರೆ. ಬನ್ನಿ ಸರ್ ಇಲ್ಲಿ ನೋಡಿ, ಸ್ಟೈಲಿಶ್ ಕಿಂಗ್ ಅಂತ ಇವನು. ಏನು ಸರ್ ನಿಮ್ಮ ಹೆಸರು? ದಿವಾಕರ್ ಸರ್. ಒಳ್ಳೆ ಇವರು ಯಾರವ್ರ ಚಂದ್ರು, ಏನು ಸರ್? ಚಂದು, ಕಾಫಿನಾಡು ಚಂದು ಇದ್ದಂಗೆ ಇದ್ರಲ್ಲ ಸರ್. ಸರ್ ಕಾಫಿನಾಡು ಚಂದು ಸರ್, ಹಾಡು ಹೇಳಿ ಸರ್ ಒಂದು. ಕಿಂಗ್ ಈಸ್ ಆಲ್ವೇಸ್ ದ ಕಿಂಗ್. ಕಾಫಿನಾಡು ಚಂದು ಅಣ್ಣ ಒಂದು ಸಾಂಗ್ ಹೇಳೋಣ. ಎಲ್ಲ ಒಂದು 25 ಕೋಟಿ ಆಗುತ್ತೆ. ಸೊ ಗೈಸ್, ಇವಾಗ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ. ಇವಾಗ ಮನೆಗೆ ಹೋಗ್ತಾ ಇದೀವಿ ಗೈಸ್. ಇರ್ಬೇಕಾ? ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಗೈಸ್. ಬಾಯ್ ಗೈಸ್.